ಸೊ ಹಾಯ್ ಫ್ರೆಂಡ್ಸ್, ಈ ದಿನ ಏನಪ್ಪ ಅಂದರೆ ಇವತ್ತು ಜನವರಿ 1 ಅಂತ ಫಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬ್ಯಾಕ್ ಸೈಡ್ ನೋಡ್ಬೋದು ಯಾವ ಥರ ಮಲ್ಲಪ್ಪ ಕೊಂಡ ಇದೆ ಅಂತ. ಸೊ ಮಲ್ಲಪ್ಪ ಬೆಟ್ಟ ಹತ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಮಗೆ ಫ್ರೆಂಡ್ಸ್ 3 ಜನ ಇದ್ದಾರೆ ಇಲ್ಲಿ. ಸೊ ಇವ್ರ ಜೊತೆ ನಾನು ಬೆಟ್ಟ ಹತ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜನ ಬರಬೇಕು. ಯಾವ ಥರ ಜರ್ನಿ ಆಗುತ್ತೆ ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಈ ಜನವರಿ 1 ಅಂತ ನಾನು ಯಾವುದೋ ಒಂದು ಸೆಲೆಬ್ರೇಷನ್ ಆಗಲಿ ಇಲ್ಲಿ ಫುಲ್ಲು ಕ್ರೌಡ್ ಆಗಿರುತ್ತೆ. ಹಾಗೆ ನೋಡ್ಬೋದು ಯಾವ ಥರ ಬೆಟ್ಟ ಇದೆ ಅಂತ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಬೇಕು, ನನ್ನ ಡಿಗ್ರಿ ಫ್ರೆಂಡ್ಸ್ ಕೂಡ ಇಲ್ಲೇ ಇದ್ದಾರೆ. ಹೇಳ್ರು, ಸ್ವಲ್ಪ ಹತ್ರದಲ್ಲಿದೆ, ಬನ್ನಿ ನೋಡೋಣ ಯಾವ ಥರ ಬೆಟ್ಟ ಇದೆ ಅಂತ. ಈ ಕ್ರೌಡಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸುತ್ತಾಗ್ಬಿಟ್ಟಿದ್ದಾರೆ. ಯಾವ ಥರ ಸುತ್ತಾಗಿದ್ದಾರೆ ಅಂದರೆ, ಎಟ್ಲಂದ್ರ ಯಾಕಿಂತ ಬಾಗುಂದೆ ತುಂಬ ಸುತ್ತಾಗಿದ್ದಾರೆ. ಸೊ ಫೋಟೋ ಶೂಟ್ಗೆ ಅಂತಾನೆ ಇಲ್ಲಿಗೆ ತುಂಬ ಜನ ಬರ್ತಾರೆ. ಆ ಫೋಟೋ ಶೂಟ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆ ಕಡೆ ನೋಡ್ಬೋದು, ನೀವೇ ನೋಡ್ತಿದ್ದೀರಾ. ಇದು ಬಂದ್ಬಿಟ್ಟು ಮಲ್ಲಪ್ಪ ಕೊಂಡ ಸ್ಟ್ಯಾಚು ಅಂತ ಕರೀತಾರೆ. 3 ಸ್ಟೇಟಸ್ ಇನ್ಕ್ಲೂಡ್ ಆಗುತ್ತೆ ಈ ಸ್ಟ್ಯಾಚ್ಯೂದಲ್ಲಿ, ಅಂದರೆ ಲೈಕ್ ತಮಿಳ್ನಾಡು, ಆಂಧ್ರ ಮತ್ತು ಕರ್ನಾಟಕ. ಈ ಸ್ಟ್ಯಾಚು ನೋಡ್ಬೋದು. ಸ್ಟ್ಯಾಚು ಹಿಂದ್ಗಡೆ ಬಂದ್ಬಿಟ್ಟು ಫೋಟೋ ಶೂಟ್ಗೆ ಅಂತಲೇ ತುಂಬ ಜನ ಇಳಿತಾರೆ. ಯಾರು ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ಗುಂಪಲ್ಲಿ ಯಾವ ಥರ ಹೋಗೋದಂತ ಗೊತ್ತಿಲ್ಲ, ಬಟ್ ಜನ ಎಲ್ಲ ತುಂಬ ಕ್ರೌಡ್ ಇದ್ದಾರೆ. ಬರೀ ಫೋಟೋ ಶೂಟ್ಗೆ ಅಂತಲೇ ಇದ್ದಾರೆ ಇಲ್ಲಿ. ನೋಡ್ಬೋದು ಯಾವ ಥರ ಜನ ಇದ್ದಾರೆ ಅಂತ. ಇಲ್ಲಿಂದ ಒಂದು 50 ಮೀಟರ್ ಅಷ್ಟೇ ಇಲ್ಲೋದು ಈ ಕಡೆ ಫೋಟೋ ಶೂಟ್ಗೆ. ಆ ಫೋಟೋ ಶೂಟ್ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇದು ಕ್ಲಿಯರ್ ಆಗಲಿ. ಇದು ಕ್ಲಿಯರ್ ಆಗ್ಬಿಟ್ಮೇಲೆ ತೋರಿಸ್ತೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಬ್ರೋ? ಸೂಪರಾ? ಯಾವ ಥರ ನೇಚರ್ ಇರ್ಬೋದು ಈ ಕಡೆ? ಯಾವ ಥರ ನೇಚರ್ ಇರ್ಬೋದು ಈ ಕಡೆ? ಸೊ ಎಲ್ಲರೂ ನಂದಿಲ್ಸ್ ಅಂತ ಹೋಗ್ತಾರೆ. ಸೊ ಆಕ್ಚುಲಿ ಪ್ರೆಸೆಂಟ್ ಆದ್ರೆ ನನ್ನ ಫ್ರೆಂಡ್ಸ್ ಬಂದ್ರು, ನೋಡ್ಬೋದು ಇಲ್ಲಿ. ಸೊ ಜನವರಿ 1 ಫಸ್ಟ್ ಡೇ ಲಾಗ್ ಅಂತ ಹೇಳಿ ಸೊ ಮಲ್ಲಪ್ಪ ಕೊಂಡ ಸ್ಟ್ಯಾಚು ಹತ್ರ ಬಂದಿದೆ. ನೋಡ್ಬೋದು ನನ್ನ ಫ್ರೆಂಡ್ಸ್ ಯಾವ ಥರ ಇದ್ದಾರೆ ಮತ್ತೆ ಏನು ಅಂತ. ಮಚ್ಚ ಇಲ್ಲಿ ಮಲ್ಲಪ್ಪ ಕೊಂಡ ಬೆಟ್ಟ ಹತ್ತಿದೀಯಾ ಮಚ್ಚ? ರೀಸನ್ ಏನಿರ್ಬೋದು? ರೀಸನ್ ದೇವ್ರ ನೋಡ್ಬೇಕು ಅಂತ. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ದೇವ್ರ ನೋಡಿ ಮದ್ವೆ ಆಗ್ಲಿ ಅಂತ ಆಸೆ. ಸರಿ, ಸರಿ. ಎಂತ ಹುಡುಗಿ ಬೇಕು ಹೇಳ್ಬಿಡು. ಎಂತ ಹುಡುಗಿ ಅಂದ್ರೆ ಯೋಚನೆ ಮಾಡ್ಕೊಂಡು ಹೇಳ್ತೀನಿ, ಒಂದು 10 ನಿಮಿಷ. ಆದ್ರೂ ಪರವಾಗಿಲ್ಲ, ನಮ್ಮ ಹುಡುಗನ್ಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಹ್ಯಾಂಡಿಕ್ಯಾಪ್ ಇದ್ರು ಕೂಡ ಪರವಾಗಿಲ್ಲ, ಚೆನ್ನಾಗಿದ್ರು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಸಾಕಂತ ಹೇಳಿ ನಮ್ಮ ಹುಡುಗ ಅನಿಸಿಕೆ. ಹಲೋ, ಇವಾಗ ನಾನು ಬಂದಿರೋದು ಮಲ್ಲಪ್ಪ ಕೊಂಡ ಹತ್ರ. ಇವಾಗ ನಮ್ಮ ಫಾಲೋವರ್ಸ್ ಆಗಿರೋ ಕೃಷ್ಣ ಅವರನ್ನು ಒಂದು ಪ್ರಶ್ನೆ ಕೇಳಬೇಕಂತಿದ್ದೀನಿ. ಅವ್ರ ಹುಡುಗಿ ಬಗ್ಗೆ ಏನು ಹೇಳ್ತಾರೆ ಅಂತ, ಅವ್ರ ಹುಡುಗಿ ಬಗ್ಗೆ ಯಾವ ಥರ ಒಪಿನಿಯನ್ ಇದೆ ಅಂತ ಕೇಳೋಣ, ಬನ್ನಿ. ಹುಡುಗಿ ಇಲ್ದಿರೋದಕ್ಕೆ ಫ್ರೆಂಡ್ ಜೊತೆ ಬಂದಿರೋದು. ಹುಡುಗಿ ಇದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ನಾವು ಹುಡುಗಿ ಜೊತೆ ತಾನೇ ಬರ್ತಿದ್ದೆ, ಅದಕ್ಕೆ ಹುಡುಗಿ ನೋಡೋದಕ್ಕೆ ಮಲ್ಲಪ್ಪ ಕೊಂಡ ಬಂದಿದ್ದೀನಿ. ನೀವೇ ನೋಡ್ಕೋಬೋದು. ಇವಾಗ ನಾನು ಸಿಂಗಲ್ಲು, ಯಾವುದೋ ಒಂದು ಸ್ಟೋರಿ ಏನೂ ಹಾಕಿಲ್ಲ, ಯಾವನ್ನೂ ಹಾಕಿಲ್ಲ, ಬಟ್ ನಂದೊಂದು ಮಾತ್ರ ಹಾಕಿದ್ದೀನಿ. ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಓಕೆ. ಸೊ ಪ್ರೆಸೆಂಟ್ ಆದರೆ ನಾವು ಮಲ್ಲಪ್ಪ ಕೊಂಡ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ದಾರೆ, ಏನಂತ ಹೇಳ್ತೀರಿ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸೊ ಮಲ್ಲಪ್ಪ ಕೊಂಡ ಸ್ಟ್ಯಾಚು ಹತ್ರ ಬಂದಿದ್ವಿ. ನೋಡಬಹುದು, ಇಲ್ಲಿ ಪ್ರತಿಯೊಬ್ಬನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಿಮ್ಮ ಹೆಸರು ಹೇಳಪ್ಪ. ಆ ಅಕೌಂಟ್ ಹಂಗೆ ಹೇಳ್ಬಿಡಪ್ಪ. ಸೊ ನಿಮ್ದು ಬ್ರೋ? ಕಿರಣ್, ಸೊ ಆಕ್ಚುಲಿ ಫ್ರೆಂಡ್ಸ್ ಆದರೆ ನಾವು ಫಸ್ಟ್ ಮಲ್ಲಪ್ಪ ಕೊಂಡ ಬಂದಿದ್ವಿ. ಸೊ ಇವತ್ತು ಪ್ಲಾನ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ಏನು ಅಂತ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ. ಮಚ್ಚ, ಇವಾಗ ತಾನೇ ನೀವು ಸ್ಟ್ಯಾಚು ನೋಡ್ಕೊ ಬಂದಲ್ಲ ಮಲ್ಲಪ್ಪ ಕೊಂಡ, ಯಾವ ಥರ ಅನಿಸ್ತಾ ಹೇಳಿ ಮಚ್ಚ? ನಾನು ಬಂದು ಒಂದು 3 to 4 ಇಯರ್ಸ್ ಆಯಿತು. ಆಗ ಬಂದಾಗ ಬರೀ ಗುಟ್ಟೆಗ್ಲೇ ಇತ್ತು, ಹತ್ತೋದಕ್ಕಂತೂ ಫುಲ್ ಕಷ್ಟ ಇತ್ತು. ಒಬ್ಬ ಯಾರಪ್ಪ ಅಷ್ಟೊಂದು ಕಷ್ಟ ಬಿದ್ದು ಹೋಗೋರು ಅನಿಸ್ತಾ ಇತ್ತು. ಬಟ್ ಈಗ ಹೆಂಗಿದೆ ಅಂದರೆ ಎಲ್ಲ ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಬೋದು. ಹತ್ತಿದ್ರೆ ಸ್ವಲ್ಪ ಕಾಲು ನೋವು ಬರುತ್ತೆ ಅಷ್ಟೇ. ಮೇಲೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇದ್ರೆ ಆ ಥರ ಏನು ಇದೆ, ಕಾಲು ನೋವು ಅದೆಲ್ಲ ಇರೋಲ್ಲ, ಎಲ್ಲ ಹೋಗ್ಬಿಡುತ್ತೆ. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಎಲ್ಲ. ಯಾರಾದರೂ ಬರೋಂಗಿದ್ರೆ ಬರ್ಬೋದು. ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ, ಇವಾಗ ದೇವರೆಲ್ಲ ಇದೆ, ಅಭಿಷೇಕ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಇವಾಗೆಲ್ಲ ಬರ್ಬೋದು. ಇದು ಹೆಂಗಂದರೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು 3 ಸ್ಟೇಟ್ಗೆ ಇದು ಇದಾಗಿರೋದು. ನಮ್ಮ ಲೋಕಲ್ಗೆ ಇಲ್ಲಿ ಬರೋದು ಇಷ್ಟೊಂದು ಹತ್ರದಲ್ಲಿ ಇಂಥ ವ್ಯೂ ಪಾಯಿಂಟು ಯಾವುದು ಸಿಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಇಲ್ಲಿ ವ್ಯೂ ಪಾಯಿಂಟ್ ಇರೋದು. ನೋಡ್ಬೋದು ಯಾವ ಥರ ವ್ಯೂ ಪಾಯಿಂಟ್ ಇದೆ ಅಂತ PS ಬ್ಯಾಕಲ್ಲಿ ನೋಡ್ಬೋದು. ಬ್ರೋ ನಿಮ್ಗೆ ಯಾವ ಥರ ಅನಿಸ್ತು ಬ್ರೋ? ಇದು
ನಾನು 1 ಇಯರ್ ಬ್ಯಾಕ್ ಬಂದಿದ್ದೆ, ಈ ಥರ ಏನಿಲ್ಲ ಫೆಸಿಲಿಟಿ. ಈಗ ಸೂಪರ್ ಆಗಿದೆ. ನ್ಯೂ ಇಯರ್ಗೆ ಎಲ್ಲ ಚೆನ್ನಾಗಿಲ್ಲ ಫುಲ್ ರಶ್. ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಂ, ಈ ಇಯರ್ ಮುಂದೆ ಇಯರ್ಗೆನ ಈ ಇಯರ್ ಸೂಪರ್ ಆಗಿದೆ. ಅಂಗಡಿಗಳು ಫೆಸಿಲಿಟಿ, ವಾಟರ್, ಫುಡ್ ಏನ್ ಬೇಕೋ ಎಲ್ಲಾನು ಸಿಗುತ್ತೆ. ನೀವು ಪೂಜೆ ಸಾಮಾನು ಕೆಳಗಡೆ ತರಂಗಿಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೇ ಒಂದು ಭಕ್ತಿಯಿಂದ ಪೂಜೆ ಗೀಜೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಏನಂದ್ರೆ ಇಲ್ಲಿ ಇವತ್ತು ಬಂದ್ರೆ ಪಾರ್ಕಿಂಗ್ ಎಲ್ಲ ಸಿಗಲ್ಲ. ಕೆಳಗಡೆಯಿಂದ ಬೈಕ್ ಹಾಕ್ಬಿಟ್ಟು ಒಂದು 1 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗುತ್ತೆ. ಅದೇ ನಾಳೆ ಬಂದ್ರೆ ಆರಾಮಾಗಿ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಹ್ಯಾಪಿ ನ್ಯೂ ಇಯರ್ಗೆ ತುಂಬಾ ಜನ ಇಲ್ಲಿ ಬರ್ತಾರೆ. ಅದೊಂದು ರೀಸನ್ ಇಂದ ತುಂಬಾ ಕ್ರೌಡ್ ಆಗಿದೆ. ನೋಡ್ಬೋದು ನಾನು ಬ್ಯಾಕ್ ಸೈಡ್ ಯಾವ ತರ ವ್ಯೂ ಇದೆ ಅಂತ. ಅಷ್ಟು ಕ್ರೌಡ್ ಆಗಿದೆ ಇವತ್ತು. ಇವತ್ತೊಂದೇ ದಿನ ಅಂತಲ್ಲ, ಯಾವುದೇ ಒಂದು ಫೆಸ್ಟಿವಲ್ ಆಗಲಿ ಇಲ್ಲಿ ಶಿವನ ದೇವಸ್ಥಾನ ಇರೋದು. ಶಿವನ ದೇವಸ್ಥಾನ ನೋಡೋದಕ್ಕೆ ತುಂಬಾ ಜನ ಬರ್ತಾರೆ. ಅದರಲ್ಲಿ ನಾವು ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಬಟ್ ಔಟ್ಸೈಡ್ ತೋರಿಸಿ ಯಾವ ತರ ಇದೆ ಅಂತ ಬನ್ನಿ ನೋಡೋಣ. ಬಾಯ್, ಬನ್ನಿ ನೋಡೋಣ. ಮುಂದೆ ಎಲ್ಲ ನೋಡ್ಬಿಟ್ಟು ಅಲ್ಲಿ ಯಾವ ತರ ಇದೆ ಎಲ್ಲ ನೋಡ್ಬಿಟ್ಟು ಅಲ್ಲಿ ಹೇಳ್ತೀವಿ. ಬನ್ನಿ. ಫಾಲೋವರ್ಸ್ ಬಂದಿದ್ದಾರೆ. ಇಲ್ಲಿನೂ ಇಷ್ಟೊಂದು ಮೇಲೆ ನಾವು ಹತ್ರ ಬಂದು ಇಲ್ಲಿನೂ ನಮ್ಮ ಫಾಲೋವರ್ಸ್ ನಮ್ಮನ್ನು ಒಬ್ಬೊಬ್ಬರೇ ಕಂಡುಹಿಡಿತಾ ಇದ್ದಾರೆ ಅಂದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಅವ್ರಿಗೆ ಯಾವ ಥರ ಸರ್ಪ್ರೈಸ್ ಯಾವ ಥರ ಇದೆ ಅಂತ ಅವ್ರ ಬಾಯಲ್ಲಿ ಕೇಳ್ಕೊಳ್ಳೋಣ ಏನು ಹೇಳ್ತಾರೆ ಅಂತ. ನೀವು ಇಷ್ಟು ದೂರ ಬಂದಿದ್ದೀರಲ್ಲ, ನಮ್ಮನ್ನ ಕಂಡುಹಿಡಿಯೋಕ್ಕೆ ಕಾರಣ ಏನು? ಅದು ಪಾಪ ಸೊ ಎಲ್ಲ ಆಯ್ತು, ಬಟ್ ನಮಗೆ ಪ್ರೆಸೆಂಟ್ ಆಗಿ ಹಾಟ್ ಆಗಿರೋದು ಕೂಲ್ ಆಗಬೇಕು ಅಂತ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಬ್ರೋ, ನಿಮ್ದು ಐಸ್ ಕ್ರೀಮ್ తీసుకుంటాను, ఊటిస్తావా ఫ్రీగా? మనిషి కావాలంటే ఇచ్చేస్తాము. మనిషి కావాలంటే ఇస్తాము. అయితే ಪರವಾಗಿಲ್ಲ, 10 ರೂಪಾಯಿ ಐಸ್ ಕ್ರೀಮ್ ಹೋದ್ರೆ ಪರವಾಗಿಲ್ಲ. ಮನುಷ್ಯ ನಮಗೆ ಬೇಕು, ಕೊಡಿಸಿ. మనిషి కోసం 10 రూపాయలు ఫ్రీ. ಮನುಷ್ಯ ಕೊಡ್ಸು ಫ್ರೀ. నీకోసం ನನಗೋಸ್ಕರ ಒಂದು ಫ್ರೀ. ಗೊತ್ತಾ, ಫ್ರೀಯಾಗೆಲ್ಲ ಕೊಡಲ್ಲ. ಒಂದು ಮನುಷ್ಯ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಕೊಡ್ತೀನಿ, ಬೇಕಂದ್ರೆ ತಿನ್ನಿ ಅಂತ ಇದ್ದಾರೆ. ಅವ್ರ ಮಾತೇ ಸಾಕು. ನಾ ಇವಾಗ ಇಲ್ಲಿ 8 ಐಸ್ ಕ್ರೀಮ್ ಪರ್ಚೇಸ್ ಮಾಡ್ತಾ ಇದ್ದೀರಿ. ಇರ್ತಾರೆ, ಬನ್ನಿ. ಸೊ ನಮ್ಮ ಹುಡುಗರು ಫುಲ್ ಹಾಟ್ ಆಗಿದೆ ಅಂದ್ಬಿಟ್ಟು ಇವತ್ತು ಕೂಲ್ ಡ್ರಿಂಕ್ಸ್ ಏನಾದ್ರು ಕೂಲ್ ಆಗಿರ್ಬೇಕಂತ ಇಷ್ಟು ತಗೊಂಡಿದ್ದಾರೆ. ಇದರಲ್ಲಿ ಯಾರಾದ್ರೂ ಗಿವ್ ಅವೇ ಪ್ರೈಸ್ ತಗೊಂಡ್ರೆ ಅವ್ರು ಒಂದು ಫ್ರೀ. ಇವಾಗ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡೋಣ ಬನ್ನಿ. ಫಾಲೋ ಆಗಿದಿಲ್ಲ ಆಗಿದ್ಯಾ? ಇವಾಗ ಫಾಲೋವರ್ ಅದೇ ಗಿವ್ ಅವೇ. ಎಲ್ಲ ನೋಡಿ ನಾಚಿಕೆ ಮರಿ ಇಲ್ದಿರಾ ಹೋಲ್ಸೇಲ್ ಐಸ್ ಕ್ರೀಮ್ ಕೊಟ್ಟಿದ್ರೆ ಫಾಲೋವರ್ಸ್ ಅಂತ ತಿಂತಾ ಇದ್ದಾರೆ. ಈ ನನ್ನ ಮಕ್ಕಳನ್ನೆಲ್ಲ ಹೆಂಗ್ ಮಾಡ್ಬೇಕು ಗೊತ್ತಾ? ಬೇಕಾ ಬೇಟಿ ಅಂದ್ರೆ ಇದೆ. ನಮ್ಮ ಕ್ರೌಡ್ ನೋಡ್ಬೋದು ಯಾವ ತರ ಇದೆ ಇಲ್ಲಿ ಅಂತ. ನಮ್ಗೆ ಮಗ ಅಂದ್ರೆ ಪೋಲಿ ಮಗ ಅಂತೆ. ಎಲ್ಲ ಈ ತರ ಎಲ್ಲ ಹೆಲ್ಪ್ ಮಾಡ್ತೀವಲ್ವಾ, ನಮ್ಮ ಜೊತೆನೇ ಇರ್ತಾರೆ ನಮ್ಮ ಫ್ರೆಂಡ್ಸು. ಬಟ್ ನನ್ನ ಮಕ್ಕಳು ನಮ್ಗೆ ಹೆಲ್ಪ್ ಮಾಡಲ್ಲ. ಮೇಲೆ ಎದ್ದೇಳ್ತೀವಿ ಅಂದ್ರೆ ನನ್ನ ಮಕ್ಕಳು ಇನ್ನೂ ಹೆಲ್ಪ್ ಮಾಡಲ್ಲ. ನೀವೇನ್ ನೋಡ್ತೀರಾ? ಇದು ಬಂದ್ಬಿಟ್ಟು ಮಲ್ಲಪ್ಪ ಕೋಣದಲ್ಲಿ ಇರೋ ಶಾಪ್ಸ್ ನೋಡ್ಬೋದು ಯಾವ ತರ ಇದೆ ಶಾಪ್ಸ್ ಅಂತ. ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಯಾವ ತರ ಇದೆ ಅಂತ. ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ಕ್ರೌಡ್ ಇದೆ ಅಂತ. ಬರ್ತಾ ಬರ್ತಾ ತುಂಬಾ ಒಂದು ಕ್ರೌಡ್ ಆಗ್ತಿದೆ. ಇನ್ನು ಮುಂದೆ ಹೋದ್ರೆ ಇನ್ನು ಯಾವ ತರ ಕ್ರೌಡ್ ಆಗುತ್ತೆ ಗೊತ್ತಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಆದ್ರೆ ನಾವು ಇಳ್ಕೊಂಡು ಹೋಗ್ತಿದೀವಿ.